ಚೈತನ್ಯ ಮತ್ತೆ ನಟಿ ಶೋಭಿತಾ ಧೂಳಿಪಾಲ ಇಬ್ರು ಕೂಡ ಅನ್ನಪೂರ್ಣ ಸ್ಟುಡಿಯೋಸ್ ನಲ್ಲಿ ಭರ್ಜರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಮಂತಾಗೆ ಇದು ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಸಮಂತಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಟ ನಾಗ ಚೈತನ್ಯ ಮತ್ತೆ ನಟಿ ಶೋಭಿತಾ ಧೂಳಿಪಾಲ ಇಬ್ರು ಕೂಡ ಅನ್ನಪೂರ್ಣ ಸ್ಟುಡಿಯೋಸ್ ನಲ್ಲಿ ಭರ್ಜರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಾಂಗಲ್ಯ ಧಾರಣೆ ಕೂಡ ಈಗಾಗಲೇ ನಡೆದಿದೆ. ಶೋಭಿತಾ ಧೂಳಿಪಾಲ ಹಾಗೆ ನಾಗ ಚೈತನ್ಯ ಇಬ್ರು ಮದುವೆ ನಾಗಾರ್ಜುನ ಕುಟುಂಬಕ್ಕೆ ಸಂತಸ ತಂದಿದ್ರೆ, ಇನ್ನು ಸಮಂತಾಗೆ ಇದು ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಸಮಂತಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗೆ ಈ ಹಿಂದೆ ನಟ ನಾಗ ಚೈತನ್ಯ ಯಾವ್ಯಾವೆಲ್ಲ ಹೀರೋಯಿನ್ಸ್ ನ ಡೇಟ್ ಮಾಡಿದ್ದ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಹಾಗಾದ್ರೆ ಏನಿದು ಸ್ಟೋರಿ, ನೋಡ್ಕೊಂಡು ಬರೋಣ ಬನ್ನಿ. ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಡಿಸೆಂಬರ್ 4ರಂದು ನಟ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಳಿಪಾಲ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಾಗ ಚೈತನ್ಯ ಅವರ ಮಾಜಿ ಪತ್ನಿ ಸಮಂತಾ ಋತುಪ್ರಭು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಹಂಚಿಕೊಂಡಿರುವಂತಹ ಮೂಲತಃ ಹಾಲಿವುಡ್ ಐಕಾನ್ ವಯೋಲಾ ಡೇವಿಸ್ ಅವರ ಪೋಸ್ಟ್ ಆಗಿದೆ. ಹುಡುಗ ಮತ್ತು ಹುಡುಗಿಯ ನಡುವಿನ ಕುಸ್ತಿ ಪಂದ್ಯದ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಫೈಟ್ ಲೈಕ್ ಎ ಗರ್ಲ್ ಅನ್ನೋ ಹ್ಯಾಶ್ಟ್ಯಾಗ್ ಅನ್ನ ಕೂಡ ಬಳಸಿದ್ದಾರೆ. ಈ ಹಿಂದೆ ನಟ ನಾಗ ಚೈತನ್ಯ ಹಾಗೂ ಸಮಂತಾ ಇಬ್ಬರು ವೈವಾಹಿಕ ಜೀವನಕ್ಕೆ ಅಂತ್ಯ ಹಾಡಿದ್ರು. 2021ರಲ್ಲಿ ಈ ಜೋಡಿ ಡಿವೋರ್ಸ್ ಪಡೆದುಕೊಂಡಿತ್ತು. ಇದಾದ ಮೇಲೆ ಇಬ್ಬರು ಸಹ ಒಂದಾಗ್ತಾರೆ ಅನ್ನೋ ಊಹಾಪೋಹಗಳು ಕೂಡ ಹರಿದಾಡ್ತಿತ್ತು. ಆದರೆ ಈಗ ನಟ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಳಿಪಾಲ ಇಬ್ಬರು ಕೂಡ ಅದ್ದೂರಿಯಾಗಿ ಮದುವೆ ಆಗಿದ್ದಾರೆ. ಈ ಹಿಂದೆ ಸ್ಯಾಮ್ ಎಂದು ವೈವಾಹಿಕ ಜೀವನದ ಬಗ್ಗೆ ಆಗಲಿ ಅಥವಾ ಅವರ ಡಿವೋರ್ಸ್ ಬಗ್ಗೆ ಆಗಲಿ ಮಾತನಾಡಿರಲಿಲ್ಲ. ಇತ್ತೀಚೆಗೆ ಸ್ಯಾಮ್ ಕೂಡ ಡಿವೋರ್ಸ್ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ದಾರೆ. ಇನ್ನು ನಾಗ ಚೈತನ್ಯ ಈ ಹಿಂದೆ ಯಾವೆಲ್ಲ ಹುಡುಗಿರನ್ನ ಡೇಟ್ ಮಾಡಿದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಹಿಂದೆ 2011ರಲ್ಲಿ ತಡಾ ಚಿತ್ರದ ಸಮಯದಲ್ಲಿ ನಟ ನಾಗ ಚೈತನ್ಯ ಹಾಗೂ ನಟಿ ಕಾಜಲ್ ಅಗರ್ವಾಲ್ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆಗ ಇವರಿಬ್ರು ಕ್ಲೋಸ್ ಆಗಿ ಓಡಾಡ್ತಿದ್ರು. ಆದ್ದರಿಂದ ಇವರಿಬ್ರು ಮಧ್ಯ ಏನೋ ಇದೆ, ಇಬ್ಬರು ಲವ್ ಮಾಡ್ತಿದ್ದಾರೆ, ಮದ್ವೆ ಆಗ್ತಾರಂತೆ ಅನ್ನೋ ಗಾಸಿಪ್ಗಳು ಕೂಡ ಟಾಲಿವುಡ್ ನಲ್ಲಿ ಕೇಳಿ ಬಂದಿತ್ತು. ಒಟ್ಟೊಟ್ಟಿಗೆ ಅವರಿಬ್ಬರು ಈವೆಂಟ್ಗಳಿಗೆ, ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದಿದ್ದು, ಇನ್ನೇನು ಅವರಿಬ್ರು ಮದ್ವೆ ಆಗಬಹುದೇನೋ ಅಂತ ಎಲ್ಲ ಅಂದ್ಕೊಳ್ತಿರುವಾಗ್ಲೇ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳೋದನ್ನ ನಿಲ್ಲಿಸಿಬಿಟ್ಟಿದ್ರು. ಇನ್ನು ಇದಾದ ಮೇಲೆ 2013ರಲ್ಲಿ ನಟಿ ಶ್ರುತಿ ಹಾಸನ್ ಜೊತೆ ಲವ್ವಿ ಡವ್ವಿ ಶುರು ಮಾಡ್ಕೊಂಡ್ರು ನಟ ನಾಗ ಚೈತನ್ಯ. ಅವರಿಬ್ಬರ ಒಡನಾಟ ಕಂಡು ಟಾಲಿವುಡ್ ಸೇರಿದಂತೆ ಇಡೀ ಭಾರತದಲ್ಲೇ ಹಲ್ಚಲ್ ಎದ್ದಿತ್ತು. ಅವರಿಬ್ಬರು ಲವರ್ಸ್ ಆಗಿದ್ದಾರೆ, ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ಗಳು ಕೂಡ ಟಾಲಿವುಡ್ ನಲ್ಲಿ ಕೇಳಿ ಬರೋದಕ್ಕೆ ಶುರುವಾಗಿತ್ತು. ಆದ್ರೆ ಈವೆಂಟ್ ಒಂದರಲ್ಲಿ ತಮ್ಮ ಗೈರು ಹಾಜರಿಯಲ್ಲಿ ತಂಗಿ ಅಕ್ಷರಾಗೆ ಕಂಪನಿ ಕೊಡುವಂತೆ ಶ್ರುತಿ ಹಾಸನ್ ನಟ ನಾಗ ಚೈತನ್ಯಗೆ ಹೇಳಿದ್ರಂತೆ. ಆದ್ರೆ ನಾಗ ಚೈತನ್ಯ ಅಕ್ಷರ ಪಕ್ಕ ಬಂದು ಕುಳಿತುಕೊಳ್ಳಲಿಲ್ಲ. ಈ ವಿಷಯಕ್ಕೆ ವಾದ ಮಾಡಿ ವಿವಾದ ಮಾಡಿಕೊಂಡು ನಟಿ ಶ್ರುತಿ ಹಾಸನ್ ನಾಗ ಚೈತನ್ಯರಿಂದ ದೂರ ಆಗಿಬಿಟ್ಟಿದ್ದಾರೆ. ಇನ್ನು ನಟ ನಾಗ ಚೈತನ್ಯ ಸಾಯಿ ಪಲ್ಲವಿ ಅವ್ರನ್ನ ಕೂಡ ಡೇಟ್ ಮಾಡಿದ್ದಾರೆ ಅನ್ನೋ ಊಹಾಪೋಹಗಳು ಕೂಡ ಕೇಳಿ ಬಂದಿತ್ತು. ಇವರಿಬ್ಬರು ಲವ್ ಸ್ಟೋರಿ ಸಿನಿಮಾ ಮಾಡಿದಾದ ಮೇಲೆ ಸಾಯಿ ಪಲ್ಲವಿನ ನಟ ನಾಗ ಚೈತನ್ಯ ಲವ್ ಮಾಡ್ತಿದ್ದಾರೆ, ಮದುವೆ ಆಗ್ತಾರೆ ಅನ್ನೋ ಊಹಾಪೋಹಗಳು ಕೂಡ ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬಂದಿತ್ತು. ನಟಿ ಸಾಯಿ ಪಲ್ಲವಿ ಹಾಗೂ ನಾಗ ಚೈತನ್ಯ ಕ್ಲೋಸ್ ಇದ್ದಿದ್ರಿಂದ ಇಬ್ಬರು ಕೂಡ ಮದುವೆ ಆಗ್ತಾರೇನೋ ಅನ್ನೋ ಅಷ್ಟು ಸಂಶಯ ಎಲ್ಲರಿಗೂ ಕಾಡ್ತಿತ್ತು. ಇದಾದ ಮೇಲೆ ಇಬ್ಬರು ಕೂಡ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಬಳಿಕ ನಾಗ ಚೈತನ್ಯ ಲೈಫ್ ನಲ್ಲಿ ಬಂದವರೇ ನಟಿ ಸಮಂತಾ ಋತುಪ್ರಭು. 2017ರಲ್ಲಿ ಶುರುವಾದ ಅವರಿಬ್ಬರ ಲವ್ ಟವ್, ಒಟ್ಟೊಟ್ಟಿಗೆ ಓಡಾಟ, ಒಡನಾಟಗಳು, ಅವರಿಬ್ಬರು ಹಸೆಮಣೆ ಏರಿ ಸಂಸಾರ ಮಾಡಿ ಬಳಿಕ 2021ರಲ್ಲಿ ಡಿವೋರ್ಸ್ ಆಗುವವರೆಗೂ ಕೊನೆಗಂಡಿತ್ತು. ಈಗ ನಟಿ ಶೋಭಿತಾ ಜೊತೆ 2ನೇ ಬಾರಿ ಹಸಿಮಣೆ ಏರ್ತಿದ್ದಾರೆ. ಈಗ ಲವ್ವಿ ಡವ್ವಿ ಆಟಗಳೆಲ್ಲವೂ ನಟ ನಾಗ ಚೈತನ್ಯರಿಗೆ ಅವರಪ್ಪ ನಾಗಾರ್ಜುನನಿಂದ ಬಳುವಳಿ ಎಂದು ಇಡೀ ಟಾಲಿವುಡ್ ಮಾತನಾಡ್ಕೊಳ್ತಿದೆ. ಇನ್ನು ಈ ದಂಪತಿಗಳ ಮದುವೆಗೆ ಅಲ್ಲು ಅರ್ಜುನ್ ಕುಟುಂಬ, ವೆಂಕಟೇಶ್ ಕುಟುಂಬ, ರಾಮ್ ಚರಣ್ ಕುಟುಂಬ ಹಾಗೆ SS ರಾಜಮೌಳಿ ಕೂಡ ಹಾಜರಾಗಿದ್ರು. ನೋಡಿದ್ರಲ್ಲ, ನಟ ನಾಗ ಚೈತನ್ಯ ಯಾವ ಹೀರೋಯಿನ್ಗಳನ್ನ ಡೇಟ್ ಮಾಡಿದ್ರು. ಹಾಗೆ ಈಗ ಅವರು ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಟಿ ಶೋಭಿತಾ ಧೂಳಿಪಾಲ ಅವರ ಜೊತೆ ಮದುವೆ ಆಗಿರೋದಕ್ಕೆ, ಹಾಗೆ ನಾಗ ಕುಟುಂಬಕ್ಕೆ ಇನ್ನು ಶೋಭಿತಾ ಧೂಳಿಪಾಲ ಅವರು ಸೊಸೆ ಆಗಿದ್ದಾರೆ. ಇದು ಸಮಂತಾಗೆ ಒಂದ್ ಸ್ವಲ್ಪ ಹಾರ್ಶ್ ರಿಯಾಲಿಟಿ ಆಗಿರ್ಬೋದೇನೋ.
ಆದ್ರೂ ಸ್ಯಾಮ್ ಇದರಿಂದ ಬೇಗ ಚೇತರಿಸ್ಕೊಳ್ಳಿ ಅಂತ ವಿಶ್ ಮಾಡ್ತಾ ಹಾಗೆ ನವ ದಂಪತಿಗಳಿಗೂ ಕೂಡ ಒಳ್ಳೆ ಶುಭ ಹಾರೈಸೋಣ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.